ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ ಮಾಮ್ಸ್. 2016 ಈಸ್ ವಿರಾಟ್ ಕಮ್ ಬ್ಯಾಕ್. ಅಷ್ಟಕ್ಕೂ 2016ನಲ್ಲಿ ಆಗಿದ್ದಾದರೂ ಏನು, ವಿರಾಟ್ ಅವರ ಸೆಲೆಬ್ರೇಷನ್ ಹಿಂದಿರುವಂಥ ಅಸಲಿ ಸತ್ಯವಾದರೂ ಏನು, ವಿರಾಟ್ ಅವರು 2016ನಲ್ಲಿ ಮಾಡಿದಂಥ ದಾಖಲೆಗಳಾದರೂ ಯಾವ್ಯಾವು, ಏನಿದು ವಿರಾಟ್ ಕೊಹ್ಲಿ ಅವರ ಸೆಲೆಬ್ರೇಷನ್ 2016ನಲ್ಲಿ ಅಷ್ಟಕ್ಕೂ ಆಗಿದ್ದಾದರೂ ಏನು, ಬನ್ನಿ ನೋಡ್ಕೊಂಬರೋಣ. 2016 ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವರ್ಸಸ್ ಕಿಂಗ್ಸ್ 11 ಪಂಜಾಬ್ನ ನಡುವೆ ಮ್ಯಾಚ್. ಒಂದ್ ಕಡೆ ಮಳೆ ರಾಯಣ ಅಬ್ಬರ, ಮ್ಯಾಚ್ ನಡೆಯುತ್ತಲ್ಲೋ ಅನ್ನುವಂಥ ಭಯ. ಆದರೆ ಕೊನೆಗೂ DLSನ ಮುಖಾಂತರ 15 ಓವರ್ಗಳ ಮ್ಯಾಚ್ ಇರುತ್ತೆ. ವಿರಾಟ್ ಅವರು 8-6 ಹಾಗೆ 12-4 ಜೊತೆಗೆ ಕೇವಲ 50 ಬಾಲ್ಗಳಲ್ಲಿ 113 ರನ್ಗಳನ್ನು ಕೂಡ ಹೊಡಿತಾರೆ. ವಿಶೇಷ ಏನಪ್ಪಾ ಅಂತಂದ್ರೆ, ಡಾಕ್ಟರ್ ಇವ್ರಿಗೆ ಹೇಳಿರ್ತಾರೆ, ನೀನು ಮ್ಯಾಚ್ ಅನ್ನ ಆಡೋದಕ್ಕೆ ಆಗೋದಿಲ್ಲ. ಏಕಪ್ಪ ಅಂತಂದ್ರೆ ಇವರ ಎಡಗೈಗೆ 8 ಸ್ಟಿಚಸ್ನ ಹಾಕೊಂಡು ಮ್ಯಾಚ್ಗೆ ಬರ್ತಾರೆ. 8 ಸ್ಟಿಚಸ್ನ ಜೊತೆಗೆ 100 ಅನ್ನು ಕೂಡ ಹೊಡಿತಾರೆ. ಆವಾಗ ಮಾಡಿದಿರುವಂಥ ಸೆಲೆಬ್ರೇಷನ್ನೇ ಈ ಹ್ಯಾಂಡ್ ಸೆಲೆಬ್ರೇಷನ್. ಇವಾಗ ಬಂದ್ಬಿಟ್ಟು ವಿರಾಟ್ ಅವರು ವಿಜಯ್ ಹಜಾರೆ ಟ್ರೋಫಿನಲ್ಲಿ ಮತ್ತೆ ಈ ಸೆಲೆಬ್ರೇಷನ್ನ ಮರುಕಳಿಸಿದ್ದಾರೆ. ಅಷ್ಟಕ್ಕೂ ವಿರಾಟ್ ಅವರು ಏನನ್ನು ಸಂದೇಶನ ಕೊಡ್ತಾ ಇದ್ದಾರೆ. ಎಸ್, ವಿರಾಟ್ ಅವರು ರೀಸೆಂಟ್ ಆಗಿ ಆಡ್ತಿರುವಂಥ ಸೌತ್ ಆಫ್ರಿಕಾದ ವಿರುದ್ಧ ODIನಲ್ಲಿ ಸತತವಾಗಿ 2 ಸೆಂಚುರಿ, 1 ಹಾಫ್ ಸೆಂಚುರಿಯನ್ನು ಕೂಡ ಹೊಡಿತಾರೆ. ಹಾಗೆ ವಿಜಯ್ ಹಜಾರೆನಲ್ಲಿಯೂ ಕೂಡ 1 ಸೆಂಚುರಿಯನ್ನು ಕೂಡ ಇವರು ದಾಖಲಿಸ್ತಾರೆ, ಮತ್ತೊಂದು ಹಾಫ್ ಸೆಂಚುರಿಯನ್ನು ಕೂಡ ಇವರು ಹೊಡಿತಾರೆ. 2016 ವಿರಾಟ್ ಕೊಹ್ಲಿ ಅವರು ಮಾಡಿರುವಂಥ ದಾಖಲೆಗಳು. ವಿರಾಟ್ ಕೊಹ್ಲಿ ಅವರು 2016ರಲ್ಲಿ 973 ರನ್ನ ಕೇವಲ ಒಂದೇ ಸೀಸನ್ನಲ್ಲಿ ಹೊಡಿತಾರೆ. 4 ಸೆಂಚುರಿ ಹಾಗೆ 7 ಅರ್ಧ ಸೆಂಚುರಿಗಳನ್ನು ಸಹಿತ ವಿರಾಟ್ ಅವರು 973 ರನ್ನನ್ನು ಗಳಿಸಿದ್ದಾರೆ. ಒಂದೇ ಸೀಸನ್ನಲ್ಲಿ 973 ಅಂದರೆ IPLನ ಹೈಯೆಸ್ಟ್ ರನ್ ಹೊಡೆದಂಥ ಆಟಗಾರನಾಗಿ ವಿರಾಟ್ ಕೊಹ್ಲಿ ಅವರು ದಾಖಲೆಯನ್ನು ತಮ್ಮ ಹೆಸರುಗಳಿಗೆ ಬರೆದುಕೊಳ್ಳುತ್ತಾರೆ. ಇತ್ತೀಚೆಗೆ ವಿರಾಟ್ ಅವರು ಮತ್ತೆ 2016ನ ರೀತಿ ಆಡ್ತಾ ಇದ್ದಾರೆ. ಹಾಗಾಗಿ ವಿರಾಟ್ ಅವರು ಕೂಡ ನಾನು ಮರಳಿ ಬಂದಿದ್ದೇನೆ ಅಂತೇಳಿ ತಮ್ಮ ವಿಜಯ್ ಹಜಾರೆ ಸೆಲೆಬ್ರೇಷನ್ನಲ್ಲಿ ಹೇಳುತ್ತಾ ವಿರಾಟ್ ಅವರ ಕಮ್ ಬ್ಯಾಕ್ ಆಗಿದೆ. ಆ್ಯಂಡ್ 2016 ವಿರಾಟ್ ಈಸ್ ಕಮ್ ಬ್ಯಾಕ್ ಅಂತ ನ್ಯೂಸ್ ಕೂಡ ಆಗ್ತಾ ಇದೆ. ವಿರಾಟ್ ಅವರು ಅಕ್ಷರಶಃ ರಾಕ್ಷಸನಾಗಿ ನಿಂತಿದ್ದರು 2016ರಲ್ಲಿ. ಆ್ಯಂಡ್ ವಿರಾಟ್ ಅವರು ಮತ್ತೆ ಅದೇ ಫಾರ್ಮ್ಗೆ ಮರಳಿದ್ದಾರೆ.